ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 2023-24ನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ, ರಾಷ್ಟ್ರೀಯ ಸೇವಾ ಯೋಜನೆ, ರೇಂಜರ್ಸ್ ಮತ್ತು ರೋವರ್ಸ್, ಯುವ ರೆಡ್ ಕ್ರಾಸ್ ಹಾಗೂ ಇತರೆ ಸಮಿತಿಗಳ ಸಮಾರೋಪ ಸಮಾರಂಭವನ್ನು ನಿವೃತ್ತ ಪ್ರಾಚ್ಯವಸ್ತು ಸಂಶೋಧನಾಲಯ ಮೈಸೂರು ವಿಶ್ವವಿದ್ಯಾನಿಲಯದ ನಿರ್ದೇಶಕ ಡಾ ಶಿವರಾಜಪ್ಪ ಉದ್ಘಾಟನೆ ಮಾಡಿದರು. ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರಿಗೆ ಬಹುಮಾನಗಳನ್ನು ನೀಡಲಾಯಿತು. ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ರೇಣುಕಾಬಾಯಿ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಸಂದರ್ಭದಲ್ಲಿ ರಂಗಕರ್ಮಿ, ಕಿರುತೆರೆ, ಹಿರಿತೆರೆ ಕಲಾವಿದ ಜಿ ಜಗದೀಶ್ ಕುಮಾರ್, ಉದಯೋನ್ಮುಖ ಗಾಯಕ ಹಾಗೂ ರ್ಯಾಪರ್ ಪಿಕೆ ಧನುಷ್, ಸಾಂಸ್ಕೃತಿಕ ವೇದಿಕೆ ಸಂಚಾಲಕ ಬಿ ಜಗದೀಶ್, ದೈಹಿಕ ಶಿಕ್ಷಣ ನಿರ್ದೇಶಕ ಎಸ್ ಮಂಜು, ರಾಷ್ಟ್ರೀಯ ಸೇವಾ ಯೋಜನೆಯ ಅಧಿಕಾರಿಗಳಾದ ಡಾ ಎನ್ಎಸ್ ಮಹದೇವ್ ಪ್ರಸಾದ್, ಡಿಕೆ ಉಷಾ, ರೋವರ್ಸ್ ಮತ್ತು ರೇಂಜರ್ಸ್ ಘಟಕದ ಅಧಿಕಾರಿಗಳಾದ ಪ್ರೊಫೆಸರ್ ಈಶ್ ಕುಮಾರ್, ಡಾ ಎಚ್ಆರ್ ಹೇಮಲತಾ, ರೆಡ್ ಕ್ರಾಸ್ ಸಮಿತಿಯ ಸಂಚಾಲಕ ಪ್ರೊಫೆಸರ್ ಡಿಎಸ್ ಶ್ರೀಧರ್ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಭಾಗವಹಿಸಿದರು. ವೇಸ್ಟ್ ಮಾಡ್ಕೋಬೇಡ್ರಿ, ದಯವಿಟ್ಟು ವೇಸ್ಟ್ ಮಾಡ್ಕೋಬೇಡಿ, ದುಶ್ಚಟಗಳಿಗೆ ಬಲಿ ಹಾಕಬೇಡಿ. ಸಿಗರೇಟ್, ದಮ್ಮು, ಎಣ್ಣೆ ಗೆದ್ಮೇಲೆ ಎಲ್ಲ ಇರ್ತದೆ, ಅದೆಲ್ಲ ಗೆಲ್ಲೋ ಹಾಗೆ ದಯವಿಟ್ಟು ಅದನ್ನ ಯಾರು ಹಚ್ಕೋಬೇಡ್ರಿ. ಇದ್ರೆ ಎಂಗೇಜ್ ಇದ್ರೆ ಹೆಣ್ಮಕ್ಳು ಅಷ್ಟೇ. ಅದ್ಭುತವಾದ ಯೂನಿವರ್ಸಲ್ ಅಲ್ಲಿ ಒಂದು ದೊಡ್ಡ ಮ್ಯಾಜಿಕ್ ಅಂತಂದ್ರೆ, ಒಂದು ದೊಡ್ಡ ವರ ಅಂತ ಹೇಳಿದ್ರೆ ಹೆಣ್ಣು. ಅವಳಂತ ಮ್ಯಾಜಿಕ್ ಇಲ್ಲಾರೆ, ಅವಳಂತ ಮ್ಯಾಜಿಕ್ ಇಲ್ಲ. ಭಗವಂತ ಕೊಟ್ಟಿರೋಂಥ ಅದ್ಭುತವಾದ ಸೃಷ್ಟಿ ಅಂದ್ರೆ ಒಂದು ಹೆಣ್ಣು. ಸೀರಿಯಸ್ಲಿ ಆ ಹೆಣ್ಣಿಂದ ಗಂಡು ಝೀರೋ, ಅದೇ ರೀತಿ ಆ ಗಂಡಿಂದ ಹೆಣ್ಣು ಕೂಡ ಝೀರೋ. ಸೊ ಹೆಣ್ಣು ಗಂಡು ಯಾರ ಮೇಲೆ ಎಲ್ಲ ಈಕ್ವಲ್. ನಾವು ಮಾಡೋ ಕೆಲಸದ ಮೇಲೆ ಅಷ್ಟೇನೆ ನಮ್ಮ ಭವಿಷ್ಯ ನಿಂತಿರ್ತದೆ. ನಾವು ಎಷ್ಟು ಚಂದ ಮಾತಾಡ್ಕೊಂಡು ಜೀವನ ಕಟ್ಕೊಂತೀವೋ ಅದಷ್ಟೇ ಲೈಫ್ ಚಂದ ಇರುತ್ತೆ. ಇವತ್ತಿನ ದಿನ ನಾನಿಲ್ಲಿ ಮಾತಾಡ್ತಾ ಇರೋದಕ್ಕೆ ನನ್ನ ಅತ್ತಿಗೆ, ನನ್ನ ತಾಯಿ ಕಾರಣ, ಹಾಗೆ ವಿದ್ಯೆ ಹೇಳ್ಕೊಟ್ಟ ಗುರುಗಳ ಕಾರಣ. ಇನ್ನೇನಿಲ್ಲ, ಥ್ಯಾಂಕ್ ಯು.